ಹಾಯ್ ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮೈಸೂರಲ್ಲಿ ಎಲ್ಲಿ ಹೋಗ್ತಿದ್ದೀನಿ ಅಂತ ನಿಮಗೆಲ್ಲ ಹೇಳ್ತಾ ಇದ್ದೀನಿ. ಬಿಕಾಸ್ ಆಲ್ರೆಡಿ ನೋಡಿರ್ತೀರ ನೀವು, ನಾನಿವತ್ತು BBQ ತಿನ್ನೋಕೆ ಹೋಗ್ತಾಯಿದ್ದೀನಿ. ಬಿಕಾಸ್ ಇವತ್ತು ಯಾಕೋ ಚಿಕನ್ ತಿನ್ನಬೇಕು ಅನ್ನಿಸ್ತು. ಸೊ ಕೇಳಿದಾಗ ಫ್ರೆಂಡ್ಸ್ ಹೋಗೋಣ ಬಾ ಅಂತ ಹೇಳಿ ಕರ್ಕೊಂಡೋಗಿದ್ದು. ಗೊತ್ತಿಲ್ಲ ಎಲ್ಲೋಗೋದು ಏನು ಅಂತ, ಸುಮ್ಮನೆ ಹಾಗೆ ಹೋಗೋಣ ನೋಡೋಣ ಅಂತೇಳಿ ಹೋಗ್ತಾಯಿದ್ದು. ಆಮೇಲೆ ನೆನಪಾಯಿತು, ಇನ್ಸ್ಟಾಗ್ರಾಮಲ್ಲೆಲ್ಲ ನಾನು ತುಂಬ ನೋಡಿದ್ದೆ ಟ್ಯಾಕ್ಸಿಲಿ ಮಾಡೋದನ್ನು. ಸೊ ರೋಡ್ ಸೈಡ್ ಫುಡ್ ಅಂದರೆ ಓಕೆ, ಬೆಳೆದಿಲ್ಲದೆ ಇರೋರನ್ನ ಬೆಳೆಸೋಣ ಅಂತ ಅನಿಸುತ್ತೆ. ಯಾಕಂದರೆ ಅವರು ತುಂಬ ಕಷ್ಟಪಟ್ಟು ಮಾಡ್ತಾ ಇರ್ತಾರೆ. ಕೆಫೆಗಳಲ್ಲಿ ತುಂಬ ಬಂಡವಾಳ ಹಾಕಿ ಮಾಡಿ ಅವರೊಂಥರ ಜೀವನ ಮಾಡಿದ್ರೆ, ಇವರು ಕಮ್ಮಿ ಬಂಡವಾಳದಲ್ಲಿ ತುಂಬಾ ಟೇಸ್ಟಿ ಫುಡ್ ಕೊಟ್ಟು ಇವರೊಂಥರ ಜೀವನ ಮಾಡ್ತಾರೆ. ಈ ಥರದವ್ರನ್ನೆಲ್ಲ ನೋಡಿದಾಗ ನಾವು ತುಂಬಾ ಕಲಿತೀವಿ. ಸೊ ಓಕೆ, ಈ ಸಲ ಹೋಗೋಣ ಈ ರೋಡ್ ಸೈಡ್ ಫುಡ್ಡಲ್ಲಿ ಚಿಕನ್ ತಿನ್ನೋಣ ಅಂಥೇಳಿ. ಫಸ್ಟ್ ಟೈಮ್ ನಾನು ತಿಂತಾ ಇರೋದು, ಯಾಕಂದರೆ ನಾನು ಯಾವತ್ತೂ ರೋಡ್ ಸೈಡಲ್ಲಿ ಚಿಕನ್ ತಿಂದಿರಲಿಲ್ಲ. ಬಿಕಾಸ್ ರೆಸ್ಟೋರೆಂಟ್ಸ್, ಕೆಫೇಸ್ ಅದು ಬಿಟ್ಟರೆ ಮನೆ ಊಟ ಇಷ್ಟು ಬಿಟ್ಟರೆ ಯಾವತ್ತೂ ತಿಂದಿರಲಿಲ್ಲ. ಓಕೆ, ಮೋಮೋಸ್ ಒಂದ್ಸರಿ ನನ್ನ ಫ್ರೆಂಡ್ ಟ್ರೈ ಮಾಡಿಸಿದ್ದು, ಈಗ ರೀಸೆಂಟಾಗಿ ನಾನು ಅದನ್ನು ಹಾಕಿದ್ದೆ, ನೋಡಿರ್ಬೋದು ನೀವು. ಅದೇ ಫಸ್ಟ್ ಟೈಮ್ ಚಿಕನ್ ಮೋಮೋಸ್ ತಿಂದಿದ್ದು ನಾನು. ನೆಕ್ಸ್ಟ್ ಟೈಮ್ ಇದೇನೆ ಅಂತ ಹೇಳ್ಬೋದು. ಇದೇ ಫಸ್ಟ್ ಟೈಮ್ ನಾನು ರೋಡ್ ಸೈಡ್ ಫುಡ್ನ ಇಷ್ಟಪಟ್ಟು ತಿನ್ನೋದ ಅಂತ ಹೋಗ್ತಾ ಇರೋದು. ಸೊ ನಾವಿವತ್ತು ಕುವೆಂಪು ನಗರ್, ಸರಸ್ವತಿಪುರಂ ಆ ರೋಡಿಂದೆಲ್ಲ ಹೋಗಿ, ರೆಡ್ ಫೋರ್ಟ್ ರೋಡಿಂದ ಹೋಗಿ, ಕೋರ್ಟ್ ರೋಡ್ ಹೋಗಿ, ನೀವು ನೋಡ್ತಾ ಇರ್ಬೋದು ನಾವು ಹೇಗೆ ಮೈಸೂರು ಸುತ್ತಾ ಇದ್ದೀವಿ ಅಂತ. ಸೊ ಅಲ್ಲಿಂದ ಎಲ್ಲ ಬಂದು ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ನಾವು ಹೋಗ್ತಾ ಇರೋದು ಬಂದು ಎಲ್ಲಿ ಅಂತ ಹೇಳಿದ್ದೀನಿ. ಅದು ಎಲ್ಲಿರೋದು ಅಂದರೆ NI ಕಾಲೇಜ್ ಹತ್ರ ಅಂತೆ. ಸೊ ನನಗೂ ಗೊತ್ತಿರಲಿಲ್ಲ, ಜಸ್ಟ್ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು, ಇಷ್ಟ ಆಗಿತ್ತು. ನೋಡಿದಾಗ ಈ ಥರ ಮಾಡೋರ್ದನ್ನು ನಾವು ಪ್ರಮೋಟ್ ಮಾಡಬೇಕು ಅಂತ ಹೇಳಿ ನನಗೆ ಇಷ್ಟ ಆಯಿತು. ಸೊ ಓಕೆ, ನಾನು ಈಗ ಹೊಸದಾಗಿ ಏನೋ ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿರೋದ್ರಿಂದ ಯೂಟ್ಯೂಬ್ ಚಾನಲ್ನ, ಇದನ್ನೆಲ್ಲ ನೋಡೋಣ ಅಂಥೇಳಿ ಹೋದೋ. ನಾವಿವತ್ತು ಹೋಗುವಾಗ ಅಲ್ಲಿ ಏನೂ ಇರಲಿಲ್ಲ. ನಾವು ನೋಡಿ ಶಾಕೋದು, ಅಯ್ಯೋ ಏನೂ ಇಲ್ವಲ್ಲ, ಎಲ್ಲ ಟೈಮಿಂಗ್ಸ್ ಅನಿಸುತ್ತೆ, ಖಾಲಿ ಅನಿಸುತ್ತೆ ಅಂತ ಅಂದ್ಕೊಬಿಟ್ಟಿದ್ದು. ಆಮೇಲೆ ಹಂಗೆ ಮುಂದೆ ಹೋಗ್ತಾ ಇರುವಾಗ ಕಾಣಿಸ್ತು. ಸೊ ನೋಡಿದ ತಕ್ಷಣ ಖುಷಿ ಆಯಿತು, ಸದ್ಯ ಇದೆ ಕಣಪ್ಪ ಅಂತ ಹೇಳಿ. ಸೊ ಓಕೆ, ಹೋಗೋಣ, ಟ್ರೈ ಮಾಡೋಣ ಅಂಥೇಳಿ ನಾನು ಮತ್ತು ನನ್ನ ಫ್ರೆಂಡ್ಸ್ ಇಬ್ಬರು ಹೋದೋ. ಸೊ ಅಲ್ಲಿ ಪಾನಿಪುರಿ, ಮೋಮೋಸ್ ಆ್ಯಂಡ್ ಇದು ಎಲ್ಲ ಥರ ಇರುತ್ತೆ, ಚಾಟ್ಸ್ ಅಂತ ಕೇಳಿದೆ. ಸೊ ಚಾಟ್ಸ್ ಆಗಿರ್ಬೋದು, ಇದಾಗಿರ್ಬೋದು ಎಲ್ಲ ಸಿಗುತ್ತೆ. ಸೊ ನಾವು ಒಂದ್ಸಲಿ ಟ್ರೈ ಮಾಡೋಣ ಅಂತ ಹೇಳಿ ಈ ಟ್ಯಾಕ್ಸಿ ಬಾರ್ಬಿಕ್ಯೂಗೆ ಹೋಗಿದ್ದೀವಿ. ಸೊ ಟ್ಯಾಕ್ಸಿ ಬಾರ್ಬಿಕ್ಯೂ, ಸ್ಮೋಕ್ BBQ ಟ್ಯಾಕ್ಸಿ ಅಂತ ಇದೆ, ಸ್ಮೋಕ್ಡ್. ಸೊ ಇಲ್ಲಿ ಹೇಗೆ ಮಾಡ್ತಿದ್ದಾರೆ ಏನು ಅಂತ ನೋಡ್ಬೋದು ನೀವು. ಫುಲ್ ಕೆಂಡದಲ್ಲಿ ಅದನ್ನು ಬೇಯಿಸ್ತಾರೆ ಚಿಕನ್ನ. ನಾನಂತೂ ನೋಡಿದೆ, ನಾನು ಫಸ್ಟ್ ಟೈಮ್ ನೋಡಿದ್ದು ಸಹ ಈ ಥರ. ನಾನು ಸಹ ನೋಡ್ತಾ ಇದ್ದೆ ಕ್ಯೂರಿಯಾಸಿಟಿಯಿಂದ, ಹೇಗೆ ಮಾಡ್ತಾರೆ ಏನು ಅಂತ. ಈ ಥರದ್ದೆಲ್ಲ ಮಾಡುವಾಗ ತುಂಬ ಕ್ಯೂರಿಯಾಸಿಟಿ ಆಗುತ್ತೆ, ಹೀಗೂ ಮಾಡ್ಬೋದಾ ಏನು ಅಂತ. ತುಂಬಾ ಆಪ್ಷನ್ಸ್ ಇತ್ತು. ನಾನು ಅದ್ರ ಫೋಟೋ ತೊಗೊಳ್ಳೋದು ಮರೆತೆ, ಸಾರಿ. ಇದು 70 ರೂಪೀಸಿಂದನೂ ಸ್ಟಾರ್ಟ್ ಆಗುತ್ತೆ, 70ಇಂದ 600ವರೆಗೂ ಸಿಗುತ್ತೆ, ಕಾಂಬೋ ಆಫರ್ಸ್ ಅಂತ ಹೇಳಿ. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ನಾನು ಮಾಮೂಲಿ ಲೆಗ್ ಪೀಸ್ ಮತ್ತು ಇನ್ನೊಂದೇನೋ ಹೇಳಿದ್ದು, ಬಟ್ ಅದು ಅವರಂದರು ಕಾಂಬೋ ಆಫರ್ ನೋಡಿ ಮ್ಯಾಮ್ ಅಂತ ಹೇಳಿದ್ರು. ಸೊ ನಾನು ಮೀಡಿಯಮ್ ಕಾಂಬೋ ಚಾಯ್ಸ್ ಮಾಡಿದೆ. ಅದರಲ್ಲಿ ಏನೇನೆಲ್ಲ ಇತ್ತು ಅಂತ ನಾನು ಹೇಳ್ತೀನಿ. 2 ಲೆಗ್ ಪೀಸ್ ಇತ್ತು, 2 ಲೆಗ್ ಪೀಸ್ ಜೊತೆಗೆ 2 ವಿಂಗ್ಸ್ ಇತ್ತು, 2 ವಿಂಗ್ಸ್ ಮತ್ತು ಇನ್ನೊಂದೇನೋ ಬಾರ್ಬಿಕ್ಯೂ ಇತ್ತು. ಬಾರ್ಬಿಕ್ಯೂ 4-6 ಏನೋ ಚಿಕ್ಕ ಪೀಸಸ್ ಇತ್ತು, ಮತ್ತು 2 ಲೆಗ್ ಪೀಸ್ ಇತ್ತು. ಸೊ ನನಗಂತೂ ವರ್ತ್ ಅನ್ನಿಸ್ತು, ಇಬ್ಬರು ಆರಾಮಾಗಿ ತಿನ್ಬೋದು. ಇದು 299 ರೂಪೀಸ್ ಇತ್ತು. 299 ರೂಪೀಸ್ಗೆ ಇಷ್ಟೆಲ್ಲ ಆಯಿತು. ನಾನು ಫಸ್ಟು ಚೂಸ್ ಮಾಡಿದ್ದು 70 ರೂಪೀಸ್ ಒಂದು ಲೆಗ್ ಪೀಸು, 150 ರೂಪೀಸ್ ಒಂದು ಬಾರ್ಬಿಕ್ಯೂ ಸಮಥಿಂಗ್ ಏನೋ ಮಾಡಿದೆ. ಅದು 220 ಆಗ್ತಿತ್ತು. 220ಗೆ ಅದು ಬರೀ 2 ಐಟಮ್ಸ್ ಇತ್ತಿದ್ದು. ಸೊ ನಮಗೀಗ ತುಂಬಾ ವೆರೈಟೀಸ್ ಆಫ್ ಫುಡ್ ಸಿಕ್ತಂಗಾಯಿತು. ಸೊ ತುಂಬಾ ಟೇಸ್ಟಿಯಾಗಿತ್ತು. ನನಗಂತೂ ಸಿಕ್ಕಾಬಡೆ ಇಷ್ಟ ಆಯಿತು. ನಾನು ಇಷ್ಟೊಂದು ಚಿಕನ್ ತಿಂತಿರಲಿಲ್ಲ, 2-3 ಪೀಸ್ಗೆ ಸಾಕು ಅನ್ಸ್ಬಿಡೋದು. ಬಟ್ ಇದನ್ನು ತಿಂತಾ ಇದ್ದರೆ ಇನ್ನೂ ತಿಂತಾ ಇರಬೇಕು ಅಂತಲೇ ಅನಿಸ್ತಿತ್ತು. ತುಂಬಾ ಟೇಸ್ಟಿಯಾಗಿತ್ತು. ರೋಡ್ ಸೈಡ್ ಫುಡ್ ಅಂತೂ ಅನ್ನಿಸ್ತಾನೆ ಇರಲ್ಲ, ಸಿಕ್ಕಾಬಡೆ ಸಕ್ಕತ್ತಾಗಿತ್ತು. ಇದನ್ನೇ ರೆಸ್ಟೋರೆಂಟಲ್ಲಿ ನಾವು ಹೋಗಿ ತಿಂದಿದ್ರೆ 1000-1500 ಒಳಗೆ ಆಗಿರೋದು ರೇಟು. ಬಟ್ ಇಲ್ಲಿ 300 ರೂಪೀಸ್ ಒಳಗೆ ಮುಗಿತು. 299 ರೂಪೀಸ್ ಅಂದರೆ ನಿಮ್ಗೆ ನಿಜಕ್ಕೂ ನಂಬ್ತೀರಾ? ಒಂದ್ಸಲಿ ಹೋಗಿ ಟ್ರೈ ಮಾಡಿ. ಇದು NI ಕಾಲೇಜ್ ಪಕ್ಕದ ರೋಡಲ್ಲೇ ಇರೋದು, ಅಲ್ಲೇ ಕಾಣುತ್ತೆ. ಸೊ ಎಲ್ಲರೂ ಒಂದ್ಸಲಿ ಹೋಗಿ ಟ್ರೈ ಮಾಡಬೇಕು ಅಂತ ಹೇಳ್ತೀನಿ ನಾನು. ತುಂಬಾ ಚೆನ್ನಾಗಿತ್ತು. ಮತ್ತೆ ಇನ್ನೊಂದ್ಸಲಿ ಹೋಗ್ತೀವಿ, ಆವಾಗ ನಾನು ನಿಮಗೆ ಮೆನ್ಯೂ ಡಿಸ್ಕ್ರಿಪ್ಷನ್ ಫುಲ್ ಫೋಟೋ ತೆಗೆದು ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.